ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪಂಡಿತರ ನಿತ್ಯ ಭವಿಷ್ಯ ಅತಿ ಅವಶ್ಯ ಅಂತ ಹೇಳ್ತೀರಾ, 12 ರಾಶಿಗಳ ವಿಶೇಷ ಏನು ಅಂತ ತಿಳಿಸ್ಕೊಳ್ಳಿ. ಖಂಡಿತ ವಿಶೇಷವೇ ಭವಿಷ್ಯ, ಜ್ಯೋತಿಷ್ಯ ಅನ್ನೋದೇ ವಿಶೇಷ. ಹಾಗಾಗಿ ದಿನವೂ ಸಹ ನಿತ್ಯದ ವಿಶೇಷ ಜ್ಯೋತಿಷ್ಯದ ಮೂಲಕವಾಗಿ ತಿಳ್ಕೊಂಡು ನಡೆದಂತೆ ನುಡಿ ಅಂತ ಹೇಳಿದ್ದಾರೆ. ನಾವೇನು ಜ್ಯೋತಿಷ್ಶಾಸ್ತ್ರದಲ್ಲಿ ನುಡಿದಿರ್ತೇವೋ ಆ ನುಡಿದಂತೆ ನೀವು ನಡೆಯಬೇಕು. ಅದಕ್ಕಾಗಿ ಪ್ರಾಜ್ಞರು ಒಂದು ಮಾತನ್ನು ಹೇಳ್ತಾರೆ, ನಡೆದಂತೆ ನುಡಿ. ಅಂದರೆ ನೀವು ನಡೆದಂತೆ ನುಡಿ ಅಂತಲ್ಲ, ಜ್ಯೋತಿಷಿಗಳು ನಿಮ್ಗೆ ಏನು ನುಡಿತಾರೋ ಅದರಂತೆ ನೀವು ನಡೆಯಿರಿ ಅನ್ನೋದು ಜ್ಯೋತಿಷ್ಯದ ರಹಸ್ಯ. ಹಾಗಾಗಿ ಇವತ್ತಿನ ವಿಶೇಷ ನೋಡೋಣ. ಈಗಾಗಲೇ ಮೇಷರಾಶಿಯಲ್ಲಿ ಗುರು ಇದ್ದಾನೆ. ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸುಖಪ್ರಾಪ್ತಿ, ಅದರಲ್ಲೂ ಸಹ ಚಂದ್ರ ಸುಖಾಧಿಪತಿಯಾಗಿ ಭಾಗ್ಯಕ್ಕೆ ಹೋಗಿದ್ದಾನೆ. ಸಾಮಾನ್ಯ ಸುಖ ಅಲ್ಲ, ಶಯನ ಸುಖ ಅಂತ ಹೇಳಬೇಕು. ವಿಶೇಷವಾಗಿ ಮನೆಯಲ್ಲಿ ಒಳ್ಳೆಯ ರೀತಿಯಾಗಿ ಪತ್ನಿ ಮಡದಿ ಒಳಗೆ ಸುಖವಾಗಿರುವಂಥದ್ದು, ಜೊತೆಗೆ ಯಾವುದೇ ಕಾರ್ಯದಲ್ಲಿ ಇವತ್ತು ವಿಜಯ, ಪ್ರಾಮಾಣಿಕವಾದಂಥ ವ್ಯವಹಾರವನ್ನು ಮಾಡುವಂಥದ್ದು. ನಿಮ್ಮ ಒಂದು ನಿತ್ಯ ಜೀವನದಲ್ಲಿ ಇವತ್ತು ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡು ಜನರ ಹೆಗ್ಗಳಿಕೆ ಪಾತ್ರರಾಗ್ತೀರಿ. ವೃಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ಗಲಿಬಿಲಿಯಾಗುವಂಥ ದಿವಸ. ನಿನ್ನ ವ್ಯವಹಾರ ವಿಚಾರದಲ್ಲಿ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಎಲ್ಲ ಮರ್ತೋಗ್ಬಿಡುತ್ತೆ. ಏನೇನೋ ಕೆಲಸಗಳನ್ನು ಮಾಡಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿರ್ತೀರಿ. ಯಾರಿಗೋ ಹಣ ಕೊಡಬೇಕು, ಯಾರಿಂದೋ ವಸೂಲಿ ಮಾಡಬೇಕು, ಅವೆಲ್ಲವೂ ಇವತ್ತು ಗಡಬಡೆಯ ಮೂಲಕವಾಗಿ ಎಲ್ಲವೂ ಗಲಿಬಿಲಿಯಾಗಿ ಮರ್ತು ಹೋಗ್ತದೆ. ಆದರೆ ಸ್ವಲ್ಪ ಮಟ್ಟಿಗೆ ಇವತ್ತು ವಿಶೇಷ ಜನರ ಭೇಟಿಯಾಗುವಂಥದ್ದು, ಸಂತಾನ ಲಾಭ ಆಗುವಂಥ ದಿವಸ, ಮಿತ್ರರ ಸಹಾಯ, ಉತ್ತಮವಾದಂಥ ಯಶಸ್ಸು, ವಿತ್ತ ಲಾಭ. ಮಿಥುನ ರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕವಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರುವುದು, ಕೆಲಸಗಾರರು ಬರದೇ ಇರುವಂಥದ್ದು, ಆನಂತರ ಕೆಲಸಗಾರರ ಮೇಲೆ ಕೋಪ ಮಾಡಿಕೊಳ್ಳುವುದು, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ಹಾಗೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಬೇಸರ ಆಗುವಂಥ ದಿವಸ. ಹಾಗೆ ನಮ್ಮಲ್ಲಿ ಗಾದೆನೇ ಇದೆ, ದಾಂಪತ್ಯದಲ್ಲಿ ದಿನವೂ ಇರುವಂಥ ಬೇಸರ, ಆದರೆ ಅದು ಕೆಲವೇ ಕಾಲ ಮಾತ್ರ, ಆದ್ದರಿಂದ ಇದು ವಿಶೇಷ ಅಲ್ಲ. ಇನ್ನು ಕರ್ಕಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಕೆಟ್ಟವರು ನಿಮಗೆ ನಿಷ್ಠೂರವನ್ನು ಆಗುವಂಥದ್ದು. ಕೆಟ್ಟ ಜನರು ಯಾವಾಗಲೂ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾರೆ. ಯಾವುದೂ ಕಾರಣ ಇಲ್ಲದೆ ವಿನಾಕಾರಣ ಇವತ್ತು ನಿಮ್ಮಲ್ಲಿ ನಿಷ್ಠೂರವಾದಂಥ ಮಾತನಾಡುವುದು ನಿಮ್ಮ ಮನಸ್ಸಿಗೆ ಬೇಸರ ತರುವಂಥದ್ದು, ಅಶಾಂತಿ ಆಗುವಂಥದ್ದು. ಆದರೆ ವ್ಯಾಪಾರ ಉದ್ಯೋಗದಲ್ಲಿ ಧನಲಾಭ, ಮಗನಿಂದ ಹೆಗ್ಗಳಿಕೆ, ತಾಯಿಯಿಂದ ಸ್ವಲ್ಪ ಮಟ್ಟಿಗೆ ತಾಯಿಗೆ ಆರೋಗ್ಯಕ್ಕೆ ತೊಂದರೆ ಆಗುವಂಥದ್ದು, ಬೇಸರ ಆಗುವಂಥದ್ದು. ಸಿಂಹರಾಶಿಯವರಿಗೆ ಹೊಸ ವಸ್ತುಗಳ ಖರೀದಿ ಮಾಡುವಂಥ ದಿವಸ, ವಾಹನ ವ್ಯವಹಾರದಲ್ಲಿ ವಿಶೇಷ ಲಾಭ, ವಸ್ತ್ರಗಳಿಂದ, ಔಷಧಿಗಳಿಂದ, ವಿದ್ಯುತ್ ಉಪಕರಣಗಳಿಂದ ಲಾಭ ಆಗುವಂಥದ್ದು. ಹಾಗಾಗಿ ವಿಶೇಷವಾಗಿ ಕರೆಂಟು, ಇಲೆಕ್ಟ್ರಾನಿಕ್ಕು ವ್ಯಾಪಾರ ಅದನ್ನೆಲ್ಲ ಮಾಡುವವರಿಗೆ ಇವತ್ತು ಒಳ್ಳೆಯ ದಿವಸ. ಕನ್ಯಾ ರಾಶಿಯವರಿಗೆ ಇವತ್ತು ಆರೋಗ್ಯ ಸುಧಾರಣೆ, ಸಣ್ಣ ಪುಟ್ಟ ಏನಾದರೂ ಕಸು ಅಥವಾ ಸೊಂಟ ನೋವು, ನರಗಳ ದೌರ್ಬಲ್ಯತೆ, ಮಾನಸಿಕ ಚಿಂತೆ ಇದ್ದರೆ ಇವತ್ತು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂಥದ್ದು. ನಿಮ್ಮಲ್ಲಿ ವೃದ್ಧರಾದವರು, ಮುದುಕರಾದವರು ಇದ್ದರೂ ಸಹ ಸ್ವಲ್ಪ ಆಯುಷ್ಯ ಅವರಿಗೆ ಗಟ್ಟಿ ಇದ್ದು ಚೇತರಿಸಿಕೊಳ್ಳುವಂಥ ದಿವಸ. ವಂಚನೆ ಅನ್ನುವಂಥದ್ದು ನಿಮಗೆ ಕಾದಿದೆ, ಅದರ ಸ್ವಲ್ಪ ಹುಷಾರಾಗಿರಿ. ಲಾಭ, ವ್ಯವಹಾರದಲ್ಲಿ ಲಾಭ, ಅಪಕೀರ್ತಿ ಇದು ನಿಮಗೆ ಶನಿ ಕಳೆಯೋ ತನಕನೂ ಇರುವಂಥದ್ದು. ಆದರೆ ಸ್ವಲ್ಪ ಜೀವನದಲ್ಲಿ ಇವತ್ತು ಸಂತೋಷವನ್ನು ಅನುಭವಿಸುವಂಥ ದಿವಸ. ತುಲಾರಾಶಿಯವರಿಗೆ ರಕ್ತದ ಪಿತೆ, ಸಾಮಾನ್ಯವಾಗಿ BP ಶುಗರ್ ಇದ್ದವರಿಗೆ ಇವತ್ತು ಹೆಚ್ಚು ತ್ರಾಸಾಗುವಂಥದ್ದು. ಸ್ತ್ರೀಯರಿಗೆ ಏನಾದರೂ ರಕ್ತಸ್ರಾವ, ಗರ್ಭಿಣಿಯರಿಗೆ ಸ್ವಲ್ಪ ಮಟ್ಟಿಗೆ ಪ್ರಸವದ ವೇದನೆಗಳಾಗುವಂಥದ್ದು, ಮತ್ತು ಡೆಲಿವರಿ ಆಗುವಂಥ ದಿವಸ, ಧನ ಲಾಭ ಆಗುವಂಥದ್ದು. ಇನ್ನು ಅರ್ಚಕರಿಗೆ, ಪುರೋಹಿತರುಗಳಿಗೆಲ್ಲ ಒಳ್ಳೆಯ ದಿವಸ. ಇವತ್ತು ವಿಶೇಷವಾಗಿ ಸಾಮಾನ್ಯ ದೇವತಾ ಕಾರ್ಯ, ಪೂಜಾ ಪುನಸ್ಕಾರಗಳು ಹೆಚ್ಚು ನಡೆಯುವಂಥ ದಿವಸ, ಭಾದ್ರಪದದ ಒಂದು ದಶಮಿ ಎನ್ನುವಂಥ ದಿವಸ. ಹಾಗೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ, ಆದರೆ ನಿಧಾನವಾಗುತ್ತೆ. ರೋಗ ಪೀಡೆ ಆಗುವಂಥದ್ದು, ಇವತ್ತು ಅಪಕೀರ್ತಿ, ಇವತ್ತು ಕಟ್ಟರೆ ಒಳಗೆ ನಿಂತು ಕೋರ್ಟ್ ಕಚೇರಿಗಳಲ್ಲಿ ಇವತ್ತು ನೀವು ವಿಶೇಷವಾಗಿ ಶಸ್ತ್ರಚಿಕಿತ್ಸೆ ಆಗುವಂಥದ್ದು, ಅಥವಾ ಅಸ್ತ್ರದಿಂದ ಮಾರಕ ಆಗುವಂಥದ್ದು, ಅಥವಾ ಇವತ್ತು ಬಂಧನ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಂಧನ, ಕಟ್ಟಿಟ್ಟಂಥ ಬುತ್ತಿ. ಹಾಗೆ ಧನುರಾಶಿಯವರಿಗೆ ಇವತ್ತು ಭೋಗ ಸುಖ, ಚಂದ್ರ ರಾಶಿಯಲ್ಲಿರೋದ್ರಿಂದ ಮಾನಸಿಕವಾಗಿ ಬೇಕಾಗುವಂಥ ತಿಂಡಿ ತುಕ, ಮನುಷ್ಯನಿಗೆ ಭೋಗ ಅಂದರೆ ತಿನ್ನುವ ವಸ್ತುಗಳು ಭೋಗ ವಸ್ತುವೇ, ಉಡುವಂಥ ಉಡುಗೊರೆ ವಸ್ತುಗಳು ಭೋಗ ವಸ್ತುವೇ, ಐಹಿಕವಾಗಿ ಬೇಕಾಗುವ ಇಚ್ಛೆಗಳೆಲ್ಲವೂ ಭೋಗ ವಸ್ತು. ಅದರಿಂದ ಭೋಗ ವಸ್ತುಗಳ ಭಾಗ್ಯ ಅನ್ನಂಥ ರೋಗದ ಭಯಗಳು ನಿಮಗೆ ಸ್ವಲ್ಪ ಮಟ್ಟಿಗಿದೆ. ತಿಂಡಿ ಹೆಚ್ಚು ತಿಂದರೆ ಖಂಡಿತವಾಗಿ ರೋಗ ಬರ್ತದೆ. ಆಹಾರ ಸರಿಯಾಗಿದ್ದರೆ ಆರೋಗ್ಯ ಸರಿ ಇರ್ತದೆ, ಆಚಾರ ಸರಿಯಾಗಿದ್ದರೆ ಗ್ರಹಚಾರ ಸರಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆಹಾರದಲ್ಲಿ ಲಿಮಿಟನ್ನು ಮಾಡಿ. ಇನ್ನು ಮಕರ ರಾಶಿಯವರಿಗೆ ಧಾರ್ಮಿಕವಾದಂಥ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಾನಿಯಾಗುವಂಥದ್ದು, ವೈದ್ಯರ ಸಲಹೆ ಬೇಕು ನಿಮಗೆ. ಇವತ್ತು ವೈದ್ಯರಿಂದ ನಿಮಗೆ ಇವತ್ತು ಯಾವುದಾದ್ರು ಶಸ್ತ್ರಚಿಕಿತ್ಸೆ ಅಥವಾ ಯಾವುದೇ ರೀತಿ ಪರೀಕ್ಷೆಗೆ ಒಳಗಾಗ್ತೀರಿ. ಶತ್ರುಗಳಿಂದ ತೊಂದರೆ, ಉದರ ಬೇನೆ, ತಲೆನೋವುಗಳು, ಸ್ವಲ್ಪ ಮಟ್ಟಿಗೆ ಆರೋಗ್ಯಕ್ಕೆ ತೊಂದರೆ, ಮಕ್ಕಳಿಂದ ಬೇಸರ. ಕುಂಭರಾಶಿಯವರಿಗೆ ಇವತ್ತು ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಂತಸ ದಿವಸ, ಆದರೆ ಅಪಾಯಗಳಿದೆ. ಶನಿ ನೋಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾಲಿಗೆ ಏನಾದರೂ ಏಟು ತೊಂದರೆ ಆಗುವಂಥದ್ದು, ಶನಿಯಿಂದ ಏನಾದರೂ ಅನಿಲ, ಗ್ಯಾಸು ಅಥವಾ ವಿದ್ಯುತ್ತು ಇದರಿಂದ ಸ್ವಲ್ಪ ಜಾಗ್ರತೆ ಆಗಬೇಕಾದ್ದು. ಪರರಿಗೆ ಯಾರಿಗಾದರೂ ಹಣೆ ಕೊಟ್ಟುಕೊಂಡ್ರೆ ಮೋಸ ಆಗುವಂಥದ್ದು, ಅಥವಾ ಪರರಿಗಾಗಿ ಯಾರಾದರೂ ಜಾಮೀನು ಹಾಕುವಂಥ ಪ್ರಸಂಗವಿದ್ದರೆ ಖಂಡಿತವಾಗಿ ಹಾಕಬೇಡಿ. ಹಣ ನಿಮಿತ್ತವಾಗಿ ನಿಮಗೆ ಇವತ್ತು ಮೋಸ ವಂಚನೆಗಳಿದೆ. ಕೊನೆಯದಾದಂಥದ್ದು ಮೀನರಾಶಿ. ಮೀನರಾಶಿಯವರಿಗೆ ಈ ಮಾಸವೇ ಎಲ್ಲ ಒಳ್ಳೆಯ ದಿವಸ, ಶುಭ ದಿನ, ಹಬ್ಬ ಹರಿದಿನ ಆಚರಿಸ್ತಾ ಇದ್ದೀರಿ. ಗುರು ಹಿರಿಯರ ಅನುಗ್ರಹ, ಆಶೀರ್ವಾದ ಇದೆ. ಗುರುಬಲ ಧನಸ್ಥಾನದಲ್ಲಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ದುಡ್ಡು ಬರ್ತಾ ಇರ್ತದೆ. ಹಾಗೆಯೇ ಮನುಷ್ಯನಿಗೆ ದೊಡ್ಡ ದುಡ್ಡು ಬಂದಾಗ ದೊಡ್ಡ ವಿಪತ್ತು ಅದರ ಜೊತೆಗಿರ್ತದೆ, ಅದನ್ನು ನೆನಪಿಡಬೇಕು. ದೊಡ್ಡ ದುಡ್ಡು ಬಂದಾಗ ಧಾರ್ಮಿಕ
ಆಕಸ್ಮಿಕ ಖರ್ಚನ್ನು ಮಾಡಿ ಅದಕ್ಕೆ ಸರಿಯಾದ ಕಟ್ಟನ್ನು ಕಟ್ಟಿಕೊಂಡ್ರೆ ಆ ದುಡ್ಡು ಪುನಃ ಕಿತ್ಕೊಂಡು ಹೋಗೋದಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ದೊಡ್ಡ ಹಣಗಳು ಬರ್ತಾ ಇದ್ದವರು ದೊಡ್ಡ ರೀತಿಯಲ್ಲಿ ಖರ್ಚು ಮಾಡುವ ಅಭ್ಯಾಸ ಬೆಳೆಸ್ಕೊಂಡ್ರೆ ಅದಕ್ಕೆ ಸುರಕ್ಷೆ. ಹಾಗಾಗಿ 12 ರಾಶಿಯವರಿಗೂ ಶುಭ ಏಕಾದಶ ಸ್ಥಾನ ಫಲವಂದ ಗ್ರಹ ಫಲವಾಗಲಿ ಮತ್ತು ಸಮಸ್ತ ವೀಕ್ಷಕರಿಗೂ ಸನ್ಮಂಗಲವಾಗಲಿ ಅಂತ ಹೇಳ್ತಾ ಇವತ್ತಿನ ಮುಂದಿನ ಈ ವೀಕ್ಷಕರ ಕರೆಗಳನ್ನು ನೋಡೋಣ. ಧನ್ಯವಾದ ಪಂಡಿತರೆ. ಈಗೊಂದು ಬ್ರೇಕ್ನ ನಂತರ ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ.